ಹಾಯ್, ನಮಸ್ತೆ ಗೆಳೆಯರಿ, ಹೇಗಿದ್ದೀರಿ? ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಆಸ್ಟ್ರೇಲಿಯಾ ದೇಶಕ್ಕೆ ಹೋಗೋಣ. ಈ ದೇಶವನ್ನು ಮರುಭೂಮಿಗಳ ದೇಶವೆಂದು ಕರೆಯುತ್ತಾರೆ. ಈ ದೇಶವನ್ನು ಅಫಿಷಿಯಲಿ ಕಾಮನ್ವೆಲ್ತ್ ಆಸ್ಟ್ರೇಲಿಯಾ ಎನ್ನುತ್ತಾರೆ. ಆಸ್ಟ್ರೇಲಿಯಾ ಖಂಡದ ಮುಖ್ಯ ಭೂಭಾಗ ಟಾಸ್ಮೇನಿಯಾ ದ್ವೀಪ ಮತ್ತು ಹಲವಾರು ಸಣ್ಣ ದ್ವೀಪಗಳನ್ನು ಒಳಗೊಂಡಿರುವ ಸಾರ್ವಭೌಮ ರಾಷ್ಟ್ರವಾಗಿದೆ. ಇದು ಜಗತ್ತಿನ 6ನೇ ಅತಿ ದೊಡ್ಡ ದೇಶವಾಗಿದೆ. ಇದು ವಿಶ್ವದ ಅತಿ ಹಳೆಯ ಭೂಮಿಯನ್ನು ಹೊಂದಿದೆ. ಭೂಮಿ ಹಳೆಯದಾಗಿದ್ದರಿಂದ ಫಲವತ್ತತೆ ಕಡಿಮೆ ಇದೆ. ಇದು 90% ಭೂಭಾಗ ಮರುಭೂಮಿಯಿಂದ ಕೂಡಿದೆ. ಈಶಾನ್ಯದಲ್ಲಿ ಉಷ್ಣವಲಯದ ಮಳೆಕಾಡುಗಳು, ಉತ್ತರದಲ್ಲಿ ಸವನ್ನಾ ರೀತಿಯ ಹುಲ್ಲುಗಾವಲು ಇದೆ. ಆಸ್ಟ್ರೇಲಿಯಾ ದೇಶದ ರಾಜಧಾನಿ ಕ್ಯಾನ್ಬೆರಾ. ಇದು ಈ ದೇಶದ ರಾಜಧಾನಿ ಆಗಿದ್ದು ಕೂಡ ವಿಶೇಷವೇ. ಸಿಡ್ನಿ ಮತ್ತು ಮೆಲ್ಬೋರ್ನ್ ನಗರಗಳ ಜನ ನಮ್ಮ ದೇಶದ ರಾಜಧಾನಿ ಮಾಡಬೇಕೆಂದು ಕಲಹ ಮಾಡುತ್ತಿದ್ದರು. ಆದ್ದರಿಂದ ದೇಶದ ಸರ್ಕಾರ ಕ್ಯಾನ್ಬೆರಾ ನಗರವನ್ನು ದೇಶದ ರಾಜಧಾನಿಯನ್ನಾಗಿ ಮಾಡಿತು. 2024 ಪ್ರಕಾರ ಈ ದೇಶದ ಜನಸಂಖ್ಯೆ 2,71,57,600. ಈ ದೇಶದ ಮುಕ್ಕಾಲು ಪಾಲು ಜನರು ವಲಸಿಗರಾಗಿದ್ದಾರೆ. 86% ಜನ ನಗರಗಳಲ್ಲಿ ವಾಸಿಸುತ್ತಿದ್ದರೆ ಉಳಿದ 14% ಜನ ಗ್ರಾಮೀಣ ಭಾಗದಲ್ಲಿ ವಾಸಿಸುತ್ತಿದ್ದಾರೆ. ಈ ದೇಶದ ತುಂಬಾ ನೀವು ಸುತ್ತಾಡಿದರೂ ಎಲ್ಲಿಯೂ ನಿಮಗೂ ಮನುಷ್ಯರೇ ಕಾಣುವುದಿಲ್ಲ, ಏಕೆಂದರೆ ಈ ದೇಶದ ಜನಸಾಂದ್ರತೆ ಕೇವಲ 3.5ರಷ್ಟಿದೆ. ಈ ದೇಶ 1.791 ಟ್ರಿಲಿಯನ್ GDPಯನ್ನು ಹೊಂದಿದೆ ಮತ್ತು ತಲಾ ಆದಾಯ $66,589 ಹೊಂದಿದೆ. ಈ ದೇಶದ ಅಫಿಷಿಯಲ್ ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್. ಈ ದೇಶದ ರಾಷ್ಟ್ರೀಯ ಭಾಷೆ ಇಂಗ್ಲಿಷ್. ಧರ್ಮ ಕ್ರಿಶ್ಚಿಯನ್. 43.9% ಜನ ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುತ್ತಿದ್ದಾರೆ. 38.9% ಜನ ಯಾವುದೇ ಧರ್ಮವನ್ನು ಅನುಸರಿಸುವುದಿಲ್ಲ. 3.2% ಜನ ಇಸ್ಲಾಂ ಧರ್ಮ, 2.7% ಜನ ಹಿಂದೂ ಧರ್ಮ, 2.4% ಜನ ಬೌದ್ಧ ಧರ್ಮವನ್ನು ಅನುಸರಿಸುತ್ತಿದ್ದಾರೆ. ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು 50,000ರಿಂದ 65,000 ವರ್ಷಗಳ ಹಿಂದೆ ಬರಲು ಆರಂಭಿಸಿದರು. 1606ರಲ್ಲಿ ಆಸ್ಟ್ರೇಲಿಯನ್ ತಲುಪಿದ ಮೊದಲ ಯುರೋಪಿಯನ್ನರು ಡಚ್ಚರು. ಆಸ್ಟ್ರೇಲಿಯಾ ದೇಶವನ್ನು ಲ್ಯಾಂಡ್ ಆಫ್ ಬೀಚಸ್ ಎಂದು ಕೂಡ ಕರೆಯುತ್ತಾರೆ. ಇದು ಅಂದಾಜಾಗಿ 11,761 ಬೀಚ್ಗಳನ್ನು ಹೊಂದಿದೆ. 50,000 ಕಿಲೋಮೀಟರ್ಗಿಂತಲೂ ಹೆಚ್ಚಾಗಿ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ. ಸ್ಯಾಂಡಿ ಬೀಚ್. ಇದು ಒಂದೇ ಬೀಚ್ 194 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ. ಇದು ಆಂಗಸ್ ಬ್ಯಾಂಡ್ ಪೆನಿನ್ಸುಲಾ ಪ್ರದೇಶದಲ್ಲಿದೆ. ಆಸ್ಟ್ರೇಲಿಯಾ ದೇಶದ ವಿಶೇಷತೆಗಳು. ಉಲುರು ದಿಬ್ಬ. ಈ ಉಲುರು ದಿಬ್ಬ ಆಸ್ಟ್ರೇಲಿಯಾದ ಏಕಶಿಲಾ ದಿಬ್ಬವಾಗಿದೆ. ಇಲ್ಲಿ ಸುಂದರವಾದ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡಬಹುದು. ಈ ದೇಶವು 60 ಪ್ರತ್ಯೇಕ ವೈನ್ ಬೆಳೆಯುವ ಪ್ರದೇಶವನ್ನು ಹೊಂದಿದೆ. ಪ್ರತಿ ವರ್ಷ 1 ಟ್ರಿಲಿಯನ್ ಬಾಟಲ್ಗಳಷ್ಟು ವೈನನ್ನು ಉತ್ಪಾದಿಸುತ್ತದೆ. ಕಾಂಗರೂ. ಇಲ್ಲಿರುವ ಜನಸಂಖ್ಯೆಗಿಂತ ಕಾಂಗರೂಗಳ ಸಂಖ್ಯೆ ಬಹಳ. ಇಲ್ಲಿರುವ ಹಾವುಗಳು ಜಗತ್ತಿನಲ್ಲೇ ಅತಿ ವಿಷಕಾರಿಯಾಗಿವೆ. ಹವಳದ ದಿಬ್ಬಗಳು. ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದ ಪಶ್ಚಿಮ ತೀರದಲ್ಲಿ ವ್ಯಾಪಿಸಿದೆ. ಅಲ್ಲದೆ 3,000 ಪ್ರತ್ಯೇಕ ಬಂಡೆಗಳನ್ನು ಹೊಂದಿದೆ. ಬಾಹ್ಯಾಕಾಶದಿಂದ ಗೋಚರಿಸುವ ಭೂಮಿಯ ಮೇಲಿನ ಏಕೈಕ ಜೀವ ಇದು. ಈ ದೇಶವು ಹಲವು ರೀತಿಯ ಸಂಸ್ಕೃತಿಯ ಸಮ್ಮಿಲನವನ್ನು ಹೊಂದಿದೆ, ಏಕೆಂದರೆ ಇದು ವಲಸಿಗರ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಎಲ್ಲಾ ಜನಾಂಗ ಹೊಂದಿರುವ ಹಲವು ದೇಶಗಳಲ್ಲಿ ಇದು ಒಂದು. ಇಲ್ಲಿ ದೇಶದ ಹೋಟೆಲ್ ಮತ್ತು ಲಾಡ್ಜ್ಗಳು ಬಹಳ ದುಬಾರಿಯಾಗಿವೆ.
ಇಲ್ಲಿ ಟಿಪ್ಸ್ ತೆಗೆದುಕೊಳ್ಳುವುದು ಅವಮಾನ ಎಂದು ತಿಳಿಯಲಾಗುತ್ತದೆ. ಈ ದೇಶದಲ್ಲಿ ಕ್ರೀಡೆಗೆ ಬಹಳ ಮಹತ್ವ ಕೊಡಲಾಗುತ್ತದೆ. ಈ ದೇಶದ ಜನರು ಒಂದಿಲ್ಲ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಇದು ಕ್ರಿಕೆಟ್ಗೆ ಬಹಳ ಪ್ರಸಿದ್ಧವಾದ ದೇಶವಾಗಿದೆ. ಸ್ಟೀವ್ ವಾ, ಶೇನ್ ವಾರ್ನ್, ಡಾನ್ ಬ್ರಾಡ್ಮನ್, ರಿಕಿ ಪಾಂಟಿಂಗ್, ಮೈಕೆಲ್ ಕ್ಲಾರ್ಕ್ ತುಂಬಾ ಖ್ಯಾತನಾಮ ಕ್ರಿಕೆಟಿಗರನ್ನು ಈ ದೇಶ ಹೊಂದಿದೆ. ಆಸ್ಟ್ರೇಲಿಯಾ ಕ್ರೀಡಾ ತಂಡವು 6 ಸಲ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಿದೆ. ಇದು ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ವರ್ಲ್ಡ್ ಕಪ್ ಗೆದ್ದ ದೇಶವಾಗಿದೆ. ಸಿಡ್ನಿ ಒಪೆರಾ ಹೌಸ್ ಪ್ರವಾಸಿಗರಿಗೆ ಅಚ್ಚುಮೆಚ್ಚಿನ ಸ್ಥಳ. ಇದು ಸಿಡ್ನಿ ಬಂದರಿನ ಮುಂಭಾಗದಲ್ಲಿದೆ. ಇದು ಪ್ರಪಂಚದ ಅತ್ಯಂತ ಪ್ರಸಿದ್ಧ ಮತ್ತು ವಿಶಿಷ್ಟವಾದ ಕಟ್ಟಡಗಳಲ್ಲಿ ಇದು ಒಂದು. ಆಸ್ಟ್ರೇಲಿಯಾ 90% ವನಭೂಮಿಯನ್ನು ಹಚ್ಚು ಹಸಿರಾಗಿ ನವೀಕರಿಸಲು ಒಂದು ಯೋಜನೆಯನ್ನು ಆರಂಭಿಸಿದೆ. ಅದುವೇ ಕೃತಕ ಮಳೆ. ಅದು ಹೇಗೆಂದರೆ ಆಸ್ಟ್ರೇಲಿಯಾ ಕೇವಲ 2 ನದಿಗಳನ್ನು ಹೊಂದಿದೆ. ಆ ನದಿಗಳನ್ನು ಆಸ್ಟ್ರೇಲಿಯಾದ ಮಧ್ಯಭಾಗಕ್ಕೆ ಹರಿಯುವ ಹಾಗೆ ಮಾಡಿ ಕೃತಕ ಮಳೆಯನ್ನು ತರಿಸುವುದು. ಆಸ್ಟ್ರೇಲಿಯಾ ಈ ಯೋಜನೆಯಲ್ಲಿ ಸಫಲ ಆಗಲೆಂದು ಆಶಿಸುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.